ತಿಮರೋಡಿಗೆ ಜಾಮೀನು ಮಂಜೂರಾಗಿದೆ. ಉಡುಪಿ ಜಿಲ್ಲಾ ಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಿರುವಂತದ್ದು. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಉಡುಪಿ ಜಿಲ್ಲಾ ಕೋರ್ಟ್ ಏನಿದೆ, ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರನ್ನ ಮಾಡಿರುವಂತದ್ದು. ಈಗಾಗಲೇ ಮಂಜೂರು ಆಗಿದೆ. ಇವತ್ತು ವಿಚಾರಣೆ ಇತ್ತು ಜಾಮೀನಿಗೆ ಸಂಬಂಧಪಟ್ಟಂತೆ. ಇವತ್ತಿನ ಉಡುಪಿ ಜಿಲ್ಲಾ ಕೋರ್ಟ್ನಿಂದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಮಂಜೂರು ಆಗಿರುವಂತದ್ದು. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಿಎಲ್ ಸಂತೋಷ್ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಏನಿದ್ದಾರೆ, ಒಂದು ಅವಹೇಳನಕಾರಿಯಾಗಿರುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು. ಅದರ ಜೊತೆಗೆ ಸದನದಲ್ಲೂ ಕೂಡ ಇದರ ಹಿಂದೆ ಇನ್ನೊಂದು ಹೇಳಿಕೆ ಕೊಟ್ಟಿದ್ರು. ಸಿಎಂ ಒಂದಷ್ಟು ಕೊಲೆಗಳನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆ ಆಗಿತ್ತು. ರಾಜ್ಯಾದ್ಯಂತ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವೇ ಒಂದು ಹೇಳಿಕೆಗಳು ಕೇಳಿ ಬರ್ತಾ ಇತ್ತು. ಅದಾದ್ಮೇಲೆ ಬಿಎಲ್ ಸಂತೋಷ್ ವಿರುದ್ಧವಾಗಿ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಕೊಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಾವರದಲ್ಲಿ ಒಂದು ಬಿಜೆಪಿ ಕಾರ್ಯಕರ್ತರು ಬಂದು ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾರೆ. ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ವಾ, ತಿಮರೋಡಿ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಆಗ್ರಹ ಮಾಡ್ತಾರೆ. ಅದಾದ್ಮೇಲೆ ಒಂದಷ್ಟು ಪ್ರತಿಭಟನೆಗಳಾಗುತ್ತೆ. ಅದಾದ್ಮೇಲೆ ಬ್ರಹ್ಮಾವರದ ಪೊಲೀಸರು ಒಟ್ಟು 30 ಪೊಲೀಸರು ಒಟ್ಟಿಗೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸಕ್ಕೆ ಬರ್ತಾರೆ. ಅಲ್ಲಿ ಬಂದಾದ್ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕು, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಆಗತ್ತೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ದೊಡ್ಡ ಹೈಡ್ರಾಮವೇ ಆಗುತ್ತೆ. ಗಿರೀಶ್ ಮಠನ್ ಅವರಿರ್ತಾರೆ, ಅದ್ರ ಜೊತೆಗೆ ತಿಮರೋಡಿ ಬೆಂಬಲಿಗರಿರ್ತಾರೆ, ಅವರ ಸಂಬಂಧಿಕರಿರ್ತಾರೆ, ಕುಟುಂಬಸ್ಥರಿರ್ತಾರೆ. ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನಿಮ್ ಜೊತೆ ನಾವು ಕಳಿಸಲ್ಲ, ಅಧಿಕೃತವಾಗಿ ನಮಗೆ ಡೀಟೇಲ್ಸ್ ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪೊಲೀಸರು ಮನವೊಲಿಸಿ ಅವರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಕೋರ್ಟ್ ಕೂಡ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸುತ್ತೆ. ಅದಾದ್ಮೇಲೆ ಕಸ್ಟಡಿ ಕೊಡಿ ನಮಗೆ, ಪೊಲೀಸರು ಕೇಳ್ತಾರೆ ನಮ್ಗೆ ಇನ್ನಷ್ಟು ತನಿಖೆ ಆಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಸದ್ಯಕ್ಕೆ ಈಗ ತಿಮರೋಡಿಗೆ ಜಾಮೀನು ಮಂಜೂರು ಆಗಿರುವಂಥದ್ದು. ಇಲ್ಲಿ ಒಂದಷ್ಟು ವಿಚಾರಗಳನ್ನ ಕೋರ್ಟ್ ಕೂಡ ಮೆನ್ಷನ್ ಮಾಡಿದೆ. ಬಂಧಿಸಿದ ಪ್ರಕ್ರಿಯೆ ಕ್ರಮಬದ್ಧವಾಗಿಲ್ಲ, ಮೊದಲು ನೋಟಿಸ್ ಅವಧಿ ಮುಗ್ದಿರ್ಲಿಲ್ಲ ಅಂತ ಹೇಳಿ ಮೆನ್ಷನ್ ಅನ್ನ ಮಾಡಿರುವಂಥದ್ದು ಕೋರ್ಟ್. ಗಮನಿಸ್ತಾ ಇರಬಹುದು, ಈಗ ಕೋರ್ಟ್ಗೆ ಹಾಜರುಪಡಿಸಿದ್ರಲ್ವಾ, ಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗುವಂತಹ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು ಒಂದಷ್ಟು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೊದಲಿಗೆ ನ್ಯಾಯಾಧೀಶರು ಸುಮಾರು 1 ಗಂಟೆಗೆ ಅವರನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿರ್ತಾರೆ. ಬಟ್ ಪೊಲೀಸರು ಇಲ್ಲಿ 1:15 ಕರ್ಕೊಂಡ್ ಬರ್ತಾರೆ. ಇದರಿಂದ ನ್ಯಾಯಾಧೀಶರು ಕೂಡ ಇಲ್ಲಿ ಗರಂ ಆಗಿರುವಂತದ್ದು. ಅದಾದ್ಮೇಲೆ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ ಪೊಲೀಸರ ವಿರುದ್ಧವಾಗಿ. ಇಲ್ಲಿ ಬಂಧಿಸಿದ ಪ್ರಕ್ರಿಯೆ ಏನಿದೆ ಅದು ನೀವು ಕ್ರಮಬದ್ಧವಾಗಿ ಮಾಡಿಲ್ಲ, ಮೊದಲ ನೋಟಿಸ್ ಅವಧಿ ಮುಗ್ದಿರ್ಲಿಲ್ಲ, ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ತಿಮರೋಡಿ ಹೇಳಿಕೆಯಿಂದ ಕೋಮು ಗಲಭೆ ಆಗ್ಲಿಲ್ಲಲ್ಲ ಇಲ್ಲಿ ಅನ್ನುವಂಥದ್ದನ್ನ ಇವರು ಮೆನ್ಷನ್ ಮಾಡಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಸದ್ಯಕ್ಕೆ ತಿಮರೋಡಿ ಅವರಿಗೆ ಉಡುಪಿ ಕೋರ್ಟ್ ಏನಿದೆ ಜಾಮೀನು ಮಂಜೂರು ಮಾಡಿದೆ. ಏನೆಲ್ಲ ಆಪ್ಷನ್ಗಳನ್ನ, ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿ ಇಲ್ಲಿ ಜಾಮೀನು ಮಂಜೂರು ಮಾಡಿರುವಂಥದ್ದು ಅಂತ? ಧನುಶ್ರೀ, ಬಿಎಲ್ ಸಂತೋಷ್ ವಿರುದ್ಧವಾಗಿ ಅವಹೇಳನಕಾರಿಯಾದಂತಹ ಪದಗಳನ್ನು ಬಳಕೆ ಮಾಡಿದ್ರು ಅನ್ನೋದೊಂದು ಕಾರಣಕ್ಕೋಸ್ಕರ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹೇಶ್ ತಿಮರೋಡಿ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗಿದ್ದು ಇದೇ ತಿಂಗಳು 18ನೇ ತಾರೀಕಿನಂದು. ಎಫ್ಐಆರ್ ದಾಖಲಾದಂತಹ ಬಳಿಕ 19ನೇ ತಾರೀಕಿನಂದು ಒಂದು ನೋಟಿಸ್ ಅನ್ನು ಸರ್ವ್ ಮಾಡ್ತಾರೆ. ಬಳಿಕ 20ನೇ ತಾರೀಕು ಕೂಡ ಅಷ್ಟೇ ಮತ್ತೊಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಸರ್ವ್ ಮಾಡಿರುವಂತದ್ದು. 2 ನೋಟಿಸ್ ಸರ್ವ್ ಮಾಡಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ನೀಡದಂತಹ ಕಾರಣಕ್ಕೋಸ್ಕರನೇ 21ನೇ ತಾರೀಕಿನಂದು ಅವರನ್ನ ಬಂಧನ ಮಾಡೋದಕ್ಕೆ ಅಂತಾನೆ ಉಡುಪಿಯಿಂದ ಪೊಲೀಸರು ಬರ್ತಾರೆ. ತದನಂತರ ಉಜಿರೆಯಲ್ಲಿರುವಂತಹ ಅವರ ನಿವಾಸದಿಂದಲೇ ಅವರನ್ನ ಬಂಧನ ಮಾಡಿಕೊಂಡು ನೇರವಾಗಿ ಕರ್ಕೊಂಡು ಹೋಗ್ಬಿಟ್ಟು ಎನ್ಕ್ವೈರಿಯನ್ನ ಮಾಡ್ತಾರೆ. ಎನ್ಕ್ವೈರಿ ಆದಂತಹ ಬಳಿಕ ಅವರನ್ನ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನ್ ಅನ್ನು ಹಾಕೊಂತಾರೆ. ಆದರೆ ಎಲ್ಲೋ ಒಂದು ಕಡೆ ಅಬ್ಜೆಕ್ಷನ್ ಫೈಲ್ ಮಾಡುವಂತಹ ನಿಟ್ಟಿನಲ್ಲಿ 2 ದಿನಗಳ ಕಾಲಾವಕಾಶವನ್ನು ಕೂಡ ಅಷ್ಟೇ ಕೇಳಿರ್ತಾರೆ. ಇವತ್ತು ಬೇಲ್ ಆರ್ಗ್ಯುಮೆಂಟ್ ಕೂಡ ಅಷ್ಟೇ ಶುರುವಾಗುತ್ತೆ. ಒಂದು ಕಡೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರದು, ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಂತಹ ಅವಹೇಳನಕಾರಿಯಾದಂತಹ ಪದಗಳನ್ನು ಇವರು ಬಳಕೆಯನ್ನ ಮಾಡ್ತಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ರಾಜಕಾರಣಿಗಳಾಗಿರ್ಬೋದು ಮತ್ತು ಇಲ್ಲಿನ ಸಿಎಂ ಸಿದ್ದರಾಮಯ್ಯರ ವಿರುದ್ಧವಾಗಿ ಕೂಡ ಇವರು ಹೇಳಿಕೆಗಳನ್ನು ಕೊಡ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಜೊತೆಗೆ ಸಮಾಜದಲ್ಲಿ ಒಂದು ರೀತಿಯಂತ ಕಾನೂನು ಸುವ್ಯವಸ್ಥೆ ಹಾಳಾಗುವಂತದಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಾಡ್ತಾರೆ. ಆದ್ರೆ ಇಲ್ಲೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಹೇಳಿರುವಂತದ್ದು ಇವರ ಈ ಒಂದು ಸ್ಟೇಟ್ಮೆಂಟ್ ನಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಗಲಾಟೆಗಳಾಗಿಲ್ಲ, ಜೊತೆಗೆ ಯಾವುದೇ ಕಾನೂನು ಸುವ್ಯವಸ್ಥೆ ಕೂಡ ಹಾಳಾಗಿಲ್ಲ. ಬದಲಾಗಿ ಮೊದಲನೇ ನೋಟಿಸ್ ಅನ್ನ ಕೊಡ್ತಾರೆ, ಅದು ಅವಧಿ ಮುಗಿಯೋಕಿನ ಮುಂಚಿತವಾಗಿ 2ನೇ ನೋಟಿಸ್ ಕೊಡ್ತಾರೆ, ಅದು ಅವಧಿ ಮುಗಿಯೋಕಿನ ಮುಂಚಿತವಾಗಿ ಇವರು ಹೋಗಿ ಅರೆಸ್ಟ್ ಮಾಡ್ಕೊಳ್ತಾರೆ. ಅಲ್ಲಿ ಬಂಧನ ಅನ್ನುವಂಥದ್ದು ಸರಿಯಾದಂತ ಕ್ರಮದಲ್ಲಿ ಇವರು ಜರುಗಿಸಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ವಾದವನ್ನ ಮಾಡ್ತಾರೆ. ಜೊತೆಗೆ ಆತನ ಮೇಲೆ
ಹಾಕಿರುವಂತಹ BNS ಆಕ್ಟ್ ಅಡಿಯಲ್ಲಿ 3 ಸೆಕ್ಷನ್ಸ್ ಏನಿದೆ ಅದೆಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಸೆಕ್ಷನ್ ಆಗಿದ್ದಂತ ಕಾರಣಕ್ಕೋಸ್ಕರ ಇವತ್ತು ಉಡುಪಿಯ ಕೋರ್ಟ್ ಅವರಿಗೆ ಬೇಲನ್ನ ಕೊಟ್ಟಿರುವಂತದ್ದು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತ ಅವಹೇಳನಕಾರಿ ಪದಗಳನ್ನ ಮತ್ತೆ ಬಳಕೆ ಮಾಡದಂತೆ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೋರ್ಟ್ ಕೊಟ್ಟಿರುವಂತಹದ್ದು. ಧನುಶ್ರೀ, ಮಂಜುನಾಥ್, ಸದ್ಯಕ್ಕೆ ಈಗಾಗಲೇ ಜಾಮೀನು ಕೊಟ್ಟಿದ್ದಾರಲ್ವಾ, ಈ ಜಾಮೀನು ಅರ್ಜಿಯನ್ನು ಪ್ರಶ್ನಿಸಿ ಏನಾದರೂ ಮತ್ತೆ ಕೋರ್ಟ್ಗೆ ಹೋಗ್ತಾರಾ ಪೊಲೀಸರು? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ಸದ್ಯಕ್ಕೆ ಬ್ರಹ್ಮಾವರ ಪೊಲೀಸರು ಮೇಲೆ ಹೋಗುವಂತ ಸಾಧ್ಯತೆ ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ಇರುವಂತಹ ಸೆಕ್ಷನ್ಸ್ ಏನಿದೆ ಎಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಸೆಕ್ಷನ್ಸ್ ಆಗಿರುವಂತಹ ಕಾರಣಕ್ಕೋಸ್ಕರನೇ ಬಹುತೇಕ ಮೇಲಿನ ನ್ಯಾಯಾಲಯಕ್ಕೆ ಇವರು ಅಬ್ಜೆಕ್ಷನ್ ಫೈಲ್ ಮಾಡುವಂತಹ ಸಾಧ್ಯತೆ ಕಡಿಮೆ ಅನ್ಸುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಇವತ್ತು ಕೂಡ ಅಷ್ಟೇ ಕೋರ್ಟ್ಗೆ 1 ಗಂಟೆಗೆ ಹಾಜರುಪಡಿಸುವಂತೆ ಮ್ಯಾಜಿಸ್ಟ್ರೇಟ್ ಕೂಡ ಹೇಳಿರ್ತಾರೆ. ಆದ್ರೆ ಇವರು 1:15 ಹೋಗ್ತಾರೆ. 1:15 ಹೋದಂತ ವೇಳೆಯಲ್ಲಿ ಬ್ರಹ್ಮಾವರ ಪೊಲೀಸರು ಎಗೇನ್ ನಮಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಟೈಮ್ ಬೇಕು, ಜೊತೆಗೆ ನಮ್ಮ ಕಸ್ಟಡಿಗೆ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂತಾರೆ. ಸುಮಾರು 2 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಹೇಳ್ತಾರೆ. ಆ ಒಂದು ವೇಳೆಯಲ್ಲಿ ಜಡ್ಜ್ ಕೂಡ ಅಷ್ಟೇ ಗರಂ ಆಗ್ತಾರೆ. ಯಾಕಂದ್ರೆ ನೀವು ಈಗಾಗಲೇ ಆತನ ಎನ್ಕ್ವೈರಿ ಮಾಡಿಬಿಟ್ಟಿದ್ರೆ, ಒಂದ್ ವೇಳೆ ನಿಮ್ಗೆ ಎನ್ಕ್ವೈರಿಗೆ ಅವಶ್ಯಕತೆ ಇತ್ತು ಅಂತಂದಾಗ ಮೊನ್ನೆ ಯಾಕೆ ನೀವು ಎನ್ಕ್ವೈರಿ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಕಸ್ಟಡಿ ಕೊಡಿ ಅಂತ ಕೇಳಿಲ್ಲ, ಇವತ್ತು ಪದೇ ಪದೇ ನೀವು ಯಾಕೆ ಎನ್ಕ್ವೈರಿ ಕೇಳ್ತಿದ್ದೀರಾ? ಹಂಗೇನಾದ್ರೂ ಎನ್ಕ್ವೈರಿ ಬೇಕು ಅನ್ನಂಗಿದ್ರೆ 2 ಗಂಟೆಗಳ ಟೈಮ್ ಕೊಡ್ತೀನಿ ನಿಮ್ಗೆ, 2 ಗಂಟೆಗಳ ಎನ್ಕ್ವೈರಿಯನ್ನು ಮುಗಿಸ್ಕೊಂಡು ಮತ್ತೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ರು. ಇವತ್ತು ಆ 2 ಗಂಟೆಗಳ ಅವಧಿಯಲ್ಲಿ ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ತಾರೆ. ಇದಾದಂತ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಎಲ್ಲೋ ಕಂದು 2 ಕಡೆ ವಾದ ಮತ್ತು ಪ್ರತಿವಾದ ಆಗುತ್ತೆ. ಆದ್ರೆ ಎಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಸೆಕ್ಷನ್ಸ್ ಮತ್ತು ಹಿಂದೆ ನಡೆದಂತಹ ಹೈಕೋರ್ಟ್ನ ಒಂದಷ್ಟು ಆದೇಶಗಳನ್ನು ಕೂಡ ಅಷ್ಟೇ ಮುಂದೆ ಇಟ್ಕೊಂಡು ಮಹೇಶ್ ತಿಮರೋಡಿ ಪರ ವಕೀಲರು ವಾದವನ್ನೇ ಮಂಡನೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಹಿಂದೆ ಇಂತಹದ್ದೇ ಪ್ರಕರಣದಲ್ಲಿ ಬೇಲ್ ಆಗಿರುವಂತದ್ದು ಅದು ಹೈಕೋರ್ಟ್ನ ಆದೇಶಗಳಿದೆ ಅಂತಾನೂ ಕೂಡ ಅಷ್ಟೇ ಅವರು ವಾದ ಮಾಡ್ತಾರೆ. ಕೊನೆಗೆ ಎಲ್ಲವೂ ಕೂಡ ಅಷ್ಟೇ ಬೇಲೇಬಲ್ ಸೆಕ್ಷನ್ಸ್ ಆಗಿದ್ದಂತ ಕಾರಣಕ್ಕೋಸ್ಕರ ಒಂದಷ್ಟು ಷರತ್ತುಗಳನ್ನು ವಿಧಿಸ್ತಾರೆ. ಷರತ್ತುಗಳೊಂದಿಗೆ ಇಬ್ಬರು ಶ್ಯೂರಿಟಿಯನ್ನು ಕೊಡಬೇಕು, 70,000 ರೂಪಾಯಿ ಬಾಂಡ್ ಕೊಡಬೇಕು. ಇದರ ಜೊತೆಗೆ ಈ ರೀತಿಯಾಗಿ ಮತ್ತೆ ನೀವು ಪುನರಾವರ್ತನೆ ಆಗದಂತೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಷರತ್ತನ್ನು ಕೊಟ್ಟು ಈಗಾಗಲೇ ಜಾಮೀನನ್ನ ಮಂಜೂರು ಮಾಡಿರುವಂತಹದ್ದು. ಧನುಶ್ರೀ, ಮಂಜುನಾಥ್, ಈಗ ಅವಹೇಳನಕಾರಿ ಹೇಳಿಕೆ ಸಂಬಂಧಪಟ್ಟಂತೆ ಈಗ ಜಾಮೀನೇನೋ ಸಿಕ್ತು. ನಿನ್ನೆ ಕೂಡ ಸುಜಾತಾ ಭಟ್ ಅವರು ತಿಮರೋಡಿ ಅವರು ನನ್ನ ಬಲವಂತವಾಗಿ ಹೇಳಿಕೆಯನ್ನು ಕೊಡಿಸಿದ್ರು, ನನಗೆ ಅನನ್ಯ ಭಟ್ ಅನ್ನುವಂಥ ಮಗಳಿದ್ದಾಳೆ ಅನ್ನುವಂಥ ಕಥೆಯನ್ನು ಸೃಷ್ಟಿಸಿ ಅಂತ ತಿಮರೋಡಿ ಹೆಸರನ್ನ ಸುಜಾತಾ ಭಟ್ ಅವರು ನಿನ್ನೆ ಹೇಳಿರುವಂಥದ್ದು. ಇದು ಕೂಡ ಒಂದು ರೀತಿ ತಿಮರೋಡಿಗೆ ಟೆನ್ಷನ್ಗೆ ಕಾರಣ ಆಗತ್ತೆ ಹೇಗೆ ಅಂತ? ಇಲ್ಲ, ನಿನ್ನೆ ಸುಜಾತಾ ಭಟ್ ಒಂದು ಯೂಟ್ಯೂಬ್ ಚಾನಲ್ಗೆ ಹೇಳಿದಂತ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತ್ ಟಿ ಅನ್ನುವಂಥವ್ರು ಮತ್ತೆ ಇತರರು ಇದ್ದಾರೆ ಅಂತ ಹೇಳಿರುವಂತದ್ದವರು. ಯಾಕಂದ್ರೆ ಆ ಒಂದು ಕಾರಣಕ್ಕೋಸ್ಕರನೇ ಬಹುತೇಕ ಪೊಲೀಸರು ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಅಷ್ಟೇ ಮಹೇಶ್ ತಿಮ್ಮರೋಡಿ ವಿರುದ್ಧವಾಗಿ ನಿನ್ನೆ ಒಂದು FIR ರಿಜಿಸ್ಟರ್ ಆಗುತ್ತೆ. ಅವರನ್ನ ಬಂಧನ ಮಾಡೋಕೆ ಅಂತ ಬ್ರಹ್ಮಾವರ ಪೊಲೀಸರು ಹೋದಂತ ಟೈಮ್ನಲ್ಲಿ ಅವರ ಕರ್ತವ್ಯಕ್ಕೆ ಅಡ್ಡಿಯನ್ನ ಪಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ನಾನ್ ಬೇಲೇಬಲ್ ಸೆಕ್ಷನ್ ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಅಷ್ಟೇ FIR ಆಗಿದೆ. ಆ ಒಂದು FIR ನ ಸಂಬಂಧವಾಗಿ ಇವತ್ತು ಗಿರೀಶ್ ಮಟ್ಟಣ್ಣನವರು ಕೂಡ ಅಷ್ಟೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಒಂದು ವೇಳೆ ಏನಾದರೂ ಬಂಧನ ಮಾಡಬೇಕು ಅನ್ಕೊಂಡಂಗಿದ್ರೆ ನನ್ನನ್ನು ಬಂಧನ ಮಾಡ್ಕೊಳ್ಳಿ, ನಾವು ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಆತನು ಕೂಡ ಬಂದಿದ್ದ. ಆದ್ರೆ ಆತನಿಂದ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಅವಶ್ಯಕತೆ ಇದ್ರೆ ಮತ್ತೆ ಕರಿತೀವಿ ಅಂತ ಹೇಳಿ ಕಳಿಸಿದ್ರೆ ಅದರಲ್ಲಿ A1 ಆರೋಪಿಯಾಗಿ ಇದೇ ಒಂದು ಮಹೇಶ್ ತಿಮ್ಮರೋಡಿ ಅವರನ್ನು ಕೂಡ ಅಷ್ಟೇ ಮಾಡಿರುವಂತದ್ದು. ಬಹುತೇಕ ಆ ಒಂದು ಪ್ರಕರಣದಲ್ಲೂ ಕೂಡ ಅಷ್ಟೇ ಬಂಧನವನ್ನ ಮಾಡ್ತಾರಾ ಅಥವಾ ಏನಾದರೂ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡು ಸುಮ್ಮನೆ ಆಗ್ತಾರ ಅನ್ನುವಂಥದ್ದು ಕೂಡ ನೋಡ್ಬೇಕಾಗಿರುತ್ತೆ. ಆದ್ರೆ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಇದುವರೆಗೂ 4 FIR ಗಳಾಗಿರುವಂತದ್ದು. ಮೊನ್ನೆ ನಡೆದಂತಹ ಒಂದಷ್ಟು ಗಲಾಟೆ ಸಂಬಂಧವಾಗಿ ಪ್ರಚೋದನಕಾರಿ ಭಾಷಣ ಮತ್ತು ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂಥದ್ದು 2 FIR ದಾಖಲಾಗಿದೆ. ಒಟ್ಟಾರೆಯಾಗಿ 4 ಪ್ರಕರಣದಲ್ಲೂ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಮೊನ್ನೆ ಅಷ್ಟೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಂಧನ ಆಗೋಕಿನ್ನ ಇಂದಿನ ದಿನವೇ ಬೆಳ್ತಂಗಡಿ ಸ್ಟೇಷನ್ಗೆ ಅವ್ರನ್ನ ಕರೆಸಿದ್ರು, ವಿಚಾರಣೆಯನ್ನು ಕೂಡ ಮಾಡಿದ್ರು. 3 FIR ಗಳ ಸಂಬಂಧವಾಗಿ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡ್ಕೊಂಡು, ಆದ್ರೆ ಬ್ರಹ್ಮಾವರ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ, ನೋಟಿಸ್ಗೂ ಕೂಡ ರಿಪ್ಲೈ ಮಾಡಿರಲಿಲ್ಲ. ಇದರಿಂದ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ರು. ಆದ್ರೆ ನಿನ್ನೆ ಮತ್ತೊಂದು FIR ಕೂಡ ಅಷ್ಟೇ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿದೆ. ಆ FIR ನ ಸಂಬಂಧವಾಗಿ ಇನ್ನೂ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿಲ್ಲ. ಬಹುತೇಕ ಅವರು ಈಗಾಗಲೇ ಜಾಮೀನ್ ಮೇಲೆ ಹೊರಗಡೆ ಬಂದಂತ ಬಳಿಕ ನಾಳೆ ವಿಚಾರಣೆಗೂ ಕೂಡ ಅಷ್ಟೇ ಕರೀಬಹುದು ಅಥವಾ ಬಂಧನ ಮಾಡಿ ಕೂಡ ಅಷ್ಟೇ ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳಿದೆ. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ತಿಮರೋಡಿಗೆ ಜಾಮೀನು ಸಿಕ್ಕಿದ್ದು ಸಂತೋಷವಾಗಿದೆ, ನ್ಯಾಯದ ಭಗೀರಥನಿಗೆ ನ್ಯಾಯ ಸಿಕ್ಕಿದೆ ಅಂತ ಉಡುಪಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿಮರೋಡಿ ಅವರಿಗೆ ಜಾಮೀನು ಸಿಕ್ಕಿದ್ದು ಬಹಳ ಸಂತೋಷ ಆಗ್ತಾ ಇದೆ, ನ್ಯಾಯದ ಭಗೀರಥನಿಗೆ ನ್ಯಾಯ ಸಿಕ್ಕಿದೆ. ಗಮನಿಸ್ತಾ ಇರಬಹುದು, ನ್ಯಾಯದ ಭಗೀರಥ ಅಂತ ಹೇಳಿದ್ದಾರೆ. ಸದ್ಯ ಉಡುಪಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವರಿಗೆ ಖುಷಿಯಾಗಿದೆ. ಅತ್ಯಾಚಾರ, ಕೊಲೆ ವಿರುದ್ಧ ಸತತವಾಗಿ 13 ವರ್ಷದಿಂದ ತಿಮರೋಡಿಯವರು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಕೀಲ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ, ಸೌಜನ್ಯ ಹೋರಾಟಗಾರರ ಪರವಾಗಿ ಧನ್ಯವಾದವನ್ನು ತಿಳಿಸ್ತೀನಿ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಗಮನಿಸ್ತಾ ಇರಬಹುದು. ಗಿರೀಶ್ ಮಟ್ಟಣ್ಣನವರು ಮತ್ತೆ ತಿಮರೋಡಿಯವರು ಒಟ್ಟಾಗಿ
ಹಲವಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಮೊನ್ನೆ ಅರೆಸ್ಟ್ ಮಾಡೋಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಮಟ್ಟಣ್ಣನವರು ಎದುರು ನಿಂತ್ಕೊಂಡು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ರು ಪೊಲೀಸರಿಗೆ. ಯಾವ ರೀತಿ ನೀವು ಅರೆಸ್ಟ್ ಮಾಡ್ತೀರಾ, ಹೇಗೆ ಅರೆಸ್ಟ್ ಮಾಡ್ತೀರಾ, ಅದ್ರ ಜೊತೆಗೆ ಒಂದಷ್ಟು ರಿಕ್ವೆಸ್ಟ್ ಕೂಡ ಮಾಡಿದ್ರು. ಈಗ ತಿಮರೋಡಿಗೆ ಜಾಮೀನು ಸಿಕ್ಕಿರುವಂತದ್ದು ಖುಷಿ ತಂದಿದೆ ಅಂತ ಮಟ್ಟಣ್ಣನವರು ಹೇಳಿದ್ದಾರೆ. ಈ ನ್ಯಾಯಾಲಯದಲ್ಲಿ ನಮ್ಮೆಲ್ಲರ ನ್ಯಾಯದ ಭಗೀರಥ ನಿರಂತರವಾಗಿ 13 ವರ್ಷದಿಂದ ಸೌಜನ್ಯ ಮತ್ತು ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಂತರವಾಗಿ ನಡೆದಂಥ ಅತ್ಯಾಚಾರ ಕೊಲೆಗಳ ವಿರುದ್ಧ 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಇದು ಹೋರಾಟದ ಒಂದು ಶಕ್ತಿಯನ್ನ ಹೆಚ್ಚಿದೆ ಮತ್ತು ಇದಕ್ಕೆ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ವಕೀಲ ಬಾಂಧವರು ಯಾರಿದ್ದಾರೆ, ವಕೀಲ ಸಹೋದರರು, ಅಡ್ವೊಕೇಟ್ಸ್ ಯಾರಿದ್ದಾರೆ, ನ್ಯಾಯವಾದಿಗಳು, ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಭಿಮಾನಿಗಳ ಬಳಗದ ಪರವಾಗಿ, ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ, ಇಡೀ ನ್ಯಾಯವಾದಿಗಳು ಏನು ಒಂದು ಬಂಡೆಯಂತೆ ಬೆಂಬಲಕ್ಕೆ ನಿಂತ್ಕೊಂಡ್ರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.